ಪ್ರಾಬ್ಲಮ್ ಸಾಲ್ವ್ ಅಂದ್ರೆ ಅಂದ್ರೆ ಅದು ಹಾ, ಅಪ್ಪ ಕೇಳ್ತಿದಾರಲ್ಲ ಪ್ರಿಯಾ, ಹೇಳು. ಈ ಪತಿರಾಯರು ಬೇಕಂತಾನೆ ಮಾವನ್ ಮುಂದೆ ನನ್ ಸಿಕ್ಕಾಕ್ಸ್ತಿದ್ದಾರೆ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂದ್ರೆ ಸಾಧಾರಣವಾಗಿ ಅತ್ತೆಗೂ ಸೊಸೆಗೂ ಆಗಲ್ವಲ್ಲ, ಹಾಗಾಗ್ಬಾರ್ದು ಅಂತ ನಾನು ಅತ್ತೆ ಕೂತ್ಕೊಂಡು ನಮ್ಮ ಮಧ್ಯೆ ಸಮಸ್ಯೆಗಳು ಬಂದ್ರು ಕೂತ್ಕೊಂಡು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ ಬಿಡೋಣ ಅನ್ಕೊಂಡ್ವಿ. ಅದನ್ನೇ ಹೇಳ್ತಿದ್ದಾಳೆ. ಅದೇ ಅಲ್ವಾ ನೇಹಾ? ಸಖತ್ತಾಗಿ ಕವರ್ ಮಾಡಿದ್ರಿ. ಕವರ್ ಮಾಡೋದಂದ್ರೆ ಏನಮ್ಮ? ಪ್ರಿಯಾ, ನಿನ್ನೆ ಕೇಳ್ತಿರೋದು, ಉತ್ತರ ಕೊಡು. ಅಂದ್ರೆ ನಾವಿಬ್ರು ಕೂತ್ಕೊಂಡು ನಮ್ಮ ಮಧ್ಯೆ ಇನ್ನೇನಾದ್ರೂ ಸಮಸ್ಯೆ ಇದೆಯಾ ಅಂತ ಟಾಪಿಕ್ಸ್ ಎಲ್ಲ ಕವರ್ ಮಾಡಿದ್ವಿ ಮಾವ. ಅದನ್ನೇ ಹೇಳ್ತಿದ್ದಾಳೆ. ನೇಹಾ, ನೀನು ಸ್ವೀಟ್ ತಿನ್ನು ತಿನ್ನು. ಅಳಿಯಂದ್ರೆ ಖುಷಿ ಪಡೋ ವಿಷಯ ಏನು ಅಂದ್ರೆ, ಇಲ್ ನೋಡಿ, ಈ ಅಡಿಗೆ ಎಲ್ಲ ಸುನಂದಾನೇ ಮಾಡಿದ್ದು. ಏನ್ ಸುನಂದ ಶಾಕ್ ಮೇಲೆ ಶಾಕ್ ಕೊಡ್ತಿದ್ಯಾ? ಈ ನಡುವೆ ನಂಗೆ 1 ಕಪ್ ಕಾಫಿನೂ ಮಾಡ್ಕೊಟ್ಟಿಲ್ಲ. ಅಂತದ್ರಲ್ಲಿ ನೀನ್ ಅಡ್ಗೆ ಮಾಡೋದಂದ್ರೇನು, ಪ್ರೀತಿಯಿಂದ ಬಡ್ಸೋದಂದ್ರೇನು? ಸಡನ್ ಆಗಿ ಯಾಕೆ ಚೇಂಜ್? ಮಾವ, ನೀವು ಫ್ರೆಶ್ ಆಗಿ ಬನ್ನಿ, ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಸರಿ, ಬೇಗ ಬಂದ್ಬಿಡ್ತೀನಿ. ಮದುವೆ ಆದ ಹೊಸ್ತರಲ್ಲಿ ಅವಳ ಕೈ ಅಡ್ಗೆ ಅವಾಗ ತಿಂದಿದ್ದು ನಾನು, ಅವಳು ಮಾಡಿದ ಅಡ್ಗೆನ. ಇಷ್ಟು ವರ್ಷ ಆದ್ಮೇಲೆ ಅವಳ ಕೈ ಅಡ್ಗೆ ತಿನ್ನೋ ಅದೃಷ್ಟ ಬಂದಿದೆ. ಚಿಟ್ಕೆ ಹೊಡಿಯೋದ್ರಲ್ಲಿ ಬಂದ್ಬಿಡ್ತೀನಿ. ನೇಹಾ, ನಿನ್ ಬಾಯ್ ಸುಮ್ನಿರಲ್ವಾ? ಸಾರಿ ಅದ್ಗೆ, ಏನೋ ಗೊತ್ತಾಗ್ದೆ ಹೇಳ್ಬಿಟ್ಟೆ. ಅಷ್ಟಕ್ಕೂ ನೀವೇನ್ ಪತ್ತಿರಾಯ್ರೆ ಮಾವನ್ ಮುಂದೆ ನನ್ ಹಾಗೆ ಸಿಕ್ಕಾಕಿಸ್ತಿದ್ರಿ? ನನಗೆ ಅವಕಾಶ ಸಿಕ್ಕಿರುವಾಗ ಸಿಕ್ಕಾಕ್ಸ್ದೆ ನಾನು ಏನ್ ಮಾಡ್ಲಿ? ಹೌದಾ? ಅಂತ ಅವಕಾಶಗಳು ನಂಗೂ 1000 ಸಿಗುತ್ತೆ. ಹೌದಾ? ಬಂದಾಗ ನೋಡ್ಕೋತೀನಿ ಬಿಡು. ನೀನ್ ಕೂತ್ಕೊಮ್ಮ. ಬೇಕಾ? ಕೈಲಾಶ್ ಅವ್ರೆ, ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ಹೋಗು. ನನ್ ಜೊತೆಗೆ ನೀವು ಬರ್ಬೇಕು. ನಂಗೆ ಬರಕ್ಕಾಗಲ್ಲ, ತುಂಬಾ ಕೆಲಸ ಇದೆ. 10 ನಿಮಿಷ ಅಷ್ಟೇ ರೀ, ಬೇಗ ಬಂದ್ಬಿಡೋಣ. ಆಗಲ್ಲ ಅಂತ ಹೇಳಿದ್ನಲ್ಲ. ಹಾಗನ್ಬೇಡ್ರಿ, ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗಿರೋ ಪ್ರಾಬ್ಲಮ್ ಎಲ್ಲ ದೂರ ಆಗತ್ತೆ. ನನಗೆ ಯಾವ ಪ್ರಾಬ್ಲಮ್ ಇದೆ? ನಿನ್ನೆ ಕೇಳ್ತಿರೋದು. ನನಗೇನ್ ಪ್ರಾಬ್ಲಮ್ ಆಗಿದೆ? ಅದೇ ರೀ, ಮೊನ್ನೆ ನೀವು ಮೆಟ್ಲಿಂದ ಕೆಳಗ್ ಬಿದ್ರಲ್ಲ, ಅದ್ರ ಬಗ್ಗೆನೇ ಹೇಳ್ತಿದ್ದೆ. ಪ್ಲೀಸ್ ರೀ, ಹೋಗೋಣ ಬನ್ನಿ. ನಾನು ಆಗಲ್ಲ ಅಂದಮೇಲೆ ಪ್ಲೀಸ್ ಅರ್ಥ ಮಾಡ್ಕೋ. ನೀನ್ ಹೋಗು. ಸರಿ.
ಬೇಡ ಇಳಿರಿ ಇಳಿರಿ. ನನ್ನ ಜೀವನನೇ ನಾಶ ಆಗೋಯ್ತು. ನಾನ್ ಸಾಯ್ಬೇಕು. ನನ್ನ ಸಾಯಕ್ ಬಿಡಿ ಮೇಡಮ್. ಅಯ್ಯೋ, ಮನುಷ್ಯ ಅಂದ್ಮೇಲೆ ಕಷ್ಟಗಳು ಬರುತ್ತೆ ಹೋಗತ್ತೆ. ಅದಕ್ಕೋಸ್ಕರ ಸತ್ ಹೋಗ್ತೀರಾ? ಧೈರ್ಯವಾಗಿ ಎದುರಿಸಿ ನಿಲ್ಬೇಕು. ನಿಮ್ಗೇನಾಗಿರೋದು ಹೇಳಿ? ನಾನು ಈಗಲೇ ಬರ್ತೀನಿ ಇರೋ. ಲವ್ ಫೇಲ್ಯೂರ್ ಮೇಡಮ್. ಮನ್ಸಾರೆ ಪ್ರೀತಿ ಮಾಡ್ದೆ. ನಮ್ಮಿಬ್ರ ಬಗ್ಗೆ ಎಷ್ಟೋ ಕನ್ಸ್ ಕಾಣ್ತಿದ್ದೆ. ತುಂಬಾ ನಂಬಿಕೆ ಇಟ್ಟಿದ್ದೆ. ಇಷ್ಟು ದಿನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನನಗೆ ನಂಬಿಕೆ ಹುಡ್ಸಿ ಇವಾಗ ನಾನೇ ಬೇಡ ಅಂದ್ರೆ ನಾನ್ ಸಾಯ್ದೆ ಇನ್ನೇನ್ ಮಾಡ್ಲಿ ಮೇಡಮ್? ಅದಕ್ಕೆ ಸಾಯಕ್ ಹೋಗ್ತಿದ್ದೆ ಮೇಡಮ್. ರಾಧಿಕಾನ್ ಪ್ರೀತಿ ಮಾಡ್ತಿರೋದು ಇವನೇ ಅನ್ಸುತ್ತೆ. ಕೈಲಾಶ್ನ ಮದುವೆ ಆಗಿ ಇವನ್ಗೆ ಮೋಸ ಮಾಡಿದ್ದಕ್ಕೆ ಸಾಯಕ್ ಹೊಟ್ಟಿದ್ದಾನೇನೋ. ಇಷ್ಟು ಸಾಕು ರಾಧಿಕಾನ ಮನೆಯಿಂದ ಆಚೆ ಹಾಕೋದಿಕ್ಕೆ. ಇಷ್ಟ ಇಲ್ಲ ಅಂದ್ರೆ ಮೊದ್ಲೇ ಹೇಳ್ಬೇಕು. ಇಬ್ರು ಕೈ ಕೈ ಹಿಡ್ಕೊಂಡು ತಿರ್ಗಿ ಪ್ರಪಂಚನೇ ಮರ್ತು ನಗ್ನಗ್ತಾ ಮಾತಾಡ್ಕೊಂಡು ಇಬ್ರು ಏನೇನೋ ಕನ್ಸ್ ಕಂಡ್ಕೊಂಡು ದಿನ ಮೆಸೇಜ್ ಮಾಡಿ ಟೈಮ್ ಸಿಕ್ಕಾಗೆಲ್ಲ ಮೀಟ್ ಮಾಡಿ ಇವಾಗ ನಾನ್ ಬೇಡ ಅಂದ್ರೆ ಸಾಯ್ದೆ ಇನ್ನೇನ್ ಮಾಡ್ಲಿ ಮೇಡಮ್? ಸ್ವಲ್ಪ ನಿಲ್ಲಿಸ್ತೀರಾ? ಇವನು ರಾಧಿಕಾ ಲವರ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದಷ್ಟು ಬೇಗ ಇವರಿಬ್ರು ವಿಷಯನ ಕೈಲಾಶ್ಗೆ ಸಾಕ್ಷಿ ಸಮೇತ ತೋರಿಸ್ಬೇಕು. ನೀವ್ ಇವಳನ್ನ ಇಷ್ಟೊಂದು ಪ್ರೀತಿ ಮಾಡಿ ಅವಳು ನಿಮ್ಮನ್ನ ಪ್ರೀತಿ ಮಾಡಿದ್ರೆ ಇವಾಗ ಯಾಕೆ ಬೇಡ ಅಂತಿದ್ದಾಳೆ? ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಇವಾಗ ನನ್ನ ಹತ್ರ ಮಾತಾಡೋದ್ನೇ ಬಿಟ್ಟಿದ್ದಾಳೆ. ನಾನು ನನ್ನ ಮನೆಯವರಿಗೆಲ್ಲ ನಮ್ ಪ್ರೀತಿ ವಿಷಯ ಹೇಳ್ದೆ. ಫೋಟೋನು ತೋರಿಸಿದೀನಿ. ಮದ್ವೆ ಆದ್ರೆ ಇವಳನ್ನೇ ಆಗೋದು ಅಂತ ದೃಢವಾಗಿ ಹೇಳಿದೀನಿ. ಇವಾಗೆಲ್ಲ ಮರೆತು ಇನ್ಯಾವತ್ತೂ ನನ್ನ ಮೀಟ್ ಮಾಡ್ಬೇಡ, ಫೋನು ಮೆಸೇಜ್ ಮಾಡಿದ್ರೆ ನಿನ್ ಹೆಸರು ಬರ್ದು ನಾನು ಸತ್ತು ಹೋಗ್ತೀನಿ ಅಂತ ಹೆದರಿಸ್ತಾ ಇದ್ದಾಳೆ ಮೇಡಮ್. ನಾನು ಅವಳನ್ನ ಮದ್ವೆ ಆಗದೆ ಇದ್ರೆ ಊರಲ್ಲಿ ನನ್ನ ಮರ್ಯಾದೆ ಎಲ್ಲ ಹೋಗುತ್ತೆ. ಅದಕ್ಕಿಂತ ಸಾಯೋದ ಮೇಲೂ ಮೇಡಮ್. ಅಯ್ಯೋ, ನಿಲ್ಸಿ ನಿಲ್ಸಿ. ಎಲ್ಲಾ ಸಮಸ್ಯೆಗೂ ಸಾವು ಒಂದೇ ಪರಿಹಾರ ಅಲ್ಲ. ಎಲ್ಲದಕ್ಕೂ ಏನಾದ್ರು ಒಂದು ಸೊಲ್ಯೂಷನ್ ಇರುತ್ತೆ. ಹೌದು, ಆ ಹುಡುಗಿ ಯಾರು? ನೀವು ಪ್ರೀತಿಸ್ತಿರೋದು ಮಲ್ಲೇಶ್ವರಿನಾ? ಹೌದು ಮೇಡಮ್. ಅವಳು ನಿಮಗೆ ಗೊತ್ತಾ? ಅವಳು ನಮ್ಮನೇಲೇ ಇದ್ದಾಳೆ. ಮೊನ್ನೆ ನಮ್ ಗೇಟ್ ಹತ್ರ ನಿಂತ್ಕೊಂಡು ಅವಳ ಜೊತೆ ಮಾತಾಡಿದ್ ನೀವೇನಾ? ಹೌದು ಮೇಡಮ್. ಮಲ್ಲೇಶ್ವರಿ ನಿಮ್ಮನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ಲಾ? ನಿಜವಾಗ್ಲೂ ಪ್ರೀತಿ ಮಾಡೋದ್ಲು. ಆದ್ರೆ ಈಗ ಯಾಕೆ ಬೇಡ ಅಂತಿದ್ದಾಳೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನಾನು ನಿಮ್ಗೆ ಮತ್ತೆ ಕಾಲ್ ಮಾಡ್ತೀನಿ ರೀ. ಇವಳು ಯಾಕೆ ಮತ್ತೆ ಗಾಡಿಗೆ ಸೀಟ್ ಫಿಕ್ಸ್ ಮಾಡ್ತಿದ್ದಾಳೆ?
ನಾನು ಕೇಳಿದ್ಕೆ ನಾನು ಬೈಕ್ ಸೀಟ್ ಕೊಡೋದೇ ಇಲ್ಲ ಅಂತ ಹೇಳಿದ್ದೆ. ಇವತ್ತೇನು ಮನ್ಸ್ ಬದಲಾಯಿಸ್ಕೊಂಡು ನೀನೇ ಬಂದ್ ಸೀಟ್ ಫಿಕ್ಸ್ ಮಾಡ್ತಿದ್ಯಾ? ಮನ್ಸೇನ್ ಬದ್ಲಾಗಿಲ್ಲ ಪತಿರಾಯ್ರೆ, ನನ್ ಮಾತಿನ ಪ್ರಕಾರ ಸೀಟ್ ಫಿಕ್ಸ್ ಮಾಡ್ದೆ. ಅಂದ್ರೆ ಒಂದ್ಸಲ ಹಾಗ್ ನೋಡಿ ನಾನೇನ್ ಹೇಳಿದ್ದೆ ಜ್ಞಾಪಿಸ್ಕೊಳ್ಳಿ. ನಾನ್ ಬರದಿದ್ರೆ ಮಾತ್ರ ಸೀಟ್ ಫಿಕ್ಸ್ ಮಾಡ್ತೀನಿ. ನೀನ್ ನನ್ನ ಹಿಂದೆ ಬೈಕಲ್ಲಿ ಬರುವಾಗ ಮಾತ್ರ ಸೀಟ್ ಫಿಕ್ಸ್ ಮಾಡ್ತೀನಿ ಅಂದಿದ್ದೆ. ಅರ್ಥ ಆಯ್ತಲ್ವಾ? ನೀವ್ ರೆಡಿ ಅಂದ್ರೆ ಆಚೆ ಹೋಗೋಣ. ನಂಗ್ ತುಂಬಾ ಬೋರ್ ಆಗ್ತಿದೆ ಪತಿರಾಯ್ರೆ, ಶಾಪಿಂಗ್ ಮಾಡ್ಕೊಂಡ್ ಬರೋಣ. ನಿನ್ ಜೊತೆನಾ? ನಾನಾ? ನೋವೇ. ನೀವೇ ಕರ್ಕೊಂಡ್ ಹೋಗ್ಬೇಕಷ್ಟೇ. ಆಗಲ್ಲ ಅಂದಿಲ್ವಾ? ನಂಗೆ ತುಂಬಾ ದೊಡ್ಡ ಕೆಲ್ಸ ಇದೆ. ನಿಮ್ ಕೆಲ್ಸನೆಲ್ಲ ಪಕ್ಕಕ್ಕಿಟ್ಟು ನಿಮ್ ಬೈಕಲ್ಲಿ ನನ್ನನ್ನ ಕರ್ಕೊಂಡ್ ಹೋಗಿ. ಏಯ್, ಶಾಪಿಂಗು ಇಲ್ಲ ಏನೂ ಇಲ್ಲ, ನಾನ್ ಕರ್ಕೊಂಡ್ ಹೋಗಲ್ಲ. ಕರ್ಕೊಂಡ್ ಹೋಗಿಲ್ಲ ಅಂದ್ರೆ ನಾನ್ ಸುಮ್ನಿರಲ್ಲ ಅಷ್ಟೇ. ಏನ್ ಮಾಡ್ತೀಯಾ ಹೇಳಿ? ಏನ್ ಮಾಡ್ತೀಯಾ? ನಿನ್ ಜಾಗದಲ್ಲೇ ಹೀಗ್ ಮೈ ಮೇಲ್ ಬಂದ್ ಕೇಳಿದ್ರೆ ಏನ್ ಹೇಳೋದು? ಏನ್ ಮಾಡೋದು ಅಂತ ಯೋಚನೆ ಮಾಡಕ್ಕೆ ಟೈಮ್ ಕೊಡಲ್ವಾ? ಏಯ್, ಪಾಪ ಅವಳ ಆಚೆ ಕರ್ಕೊಂಡು ಹೋಗು ಅಂದ್ರೆ ಯಾಕೋ ಇಲ್ಲ ಅಂತೀಯಾ? ಹೆಂಡತಿ ಆಸೆ ಪೂರೈಸೋದು ಗಂಡ ಆಗಿ ನಿನ್ ಕರ್ತವ್ಯ ಕಣ. ಹೆಂಡ್ತಿನೂ ಇಲ್ಲ, ಹಾಗಲ್ಕಾಯಿ ಪಲ್ಯನೂ ಇಲ್ಲ. ಹಲೋ, ಕರ್ಕೊಂಡ್ ಹೋಗದೆ ಇದ್ರೆ ಜಗಳ ಆಗುತ್ತೆ ಹೇಳ್ತಿದ್ದೀನಿ. ಏಯ್, ನೀನ್ ಹೆದರ್ಸ್ತಿದ್ಯಾ? ಏನ್ ಮಾಡ್ತೀಯಾ? ಸ್ಟ್ರೈಕ್ ಮಾಡ್ತೀಯಾ? ನಮ್ಮ ಅಜ್ಜಿ ಮೇಲೆ ಆಣೆ ಮಾಡಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೀಯಾ? ಏನ್ ಮಾಡ್ಕೋತ್ಯೋ ಮಾಡ್ಕೋ ಹೋಗ್. ಆಹಾ, ಅಜ್ಜಮ್ಮ ನನ್ ಮಾತಿಗಾಗಲ್ಲ ಅಂದ್ರೆ ಎದುರಿಸ್ಬೇಕಾದ ಪರಿಣಾಮಗಳು ಅರ್ಥ ಆಗೋ ಹಾಗೆ ಹೇಳು. ಇವನೇ ಇನ್ಮೇಲೆ ನಾವು ಸ್ಟ್ರೈಕು ಉಪವಾಸ ಏನೂ ಮಾಡಲ್ಲ. ಇನ್ಮೇಲೆ ಕತೆ ಬೇರೆನೆ. ನೋಡು, ನೀನಿವತ್ತು ಬ್ರಷ್ ಮಾಡಿದ್ಯಲ್ಲ, ಅದ್ರಲ್ಲಿ ಪ್ರಿಯಾ ಏನಾದ್ರೂ ಮಿಕ್ಸ್ ಮಾಡಿದ್ರೆ ಬ್ರಷ್ ಬಾಯಲ್ಲಿಟ್ಟಾಗ ಬಾಯಿಗೆ ಅಂಟ್ಕೊಂಡು ಎಳೆದ್ರೂ ಬರ್ದೆ, ಆಮೇಲೆ ಹಲ್ಲೆಲ್ಲ ಉದ್ರೋಗ್ಬಿಡತ್ತೆ. ಒಂದ್ ವೇಳೆ ಅದ್ರಲ್ಲೂ ತಪ್ಪಿಸ್ಕೊಂಡೆ ಅನ್ಕೋ. ತಲೆ ಸ್ನಾನ ಮಾಡುವಾಗ ನಿನ್ ಶಾಂಪೂನಲ್ಲಿ ಏನಾದ್ರೂ ಹಾಕಿರ್ತಾಳೆ. ನೀನ್ ಅದನ್ನ ತಲೆಗೆ ಹಚ್ಕೊಂಡು ನಿನ್ ಕೂದ್ಲೆಲ್ಲ ಉದ್ರೋಗ್ಬಿಟ್ರೆ ಆಮೇಲೆ ಸೋಪಲ್ಲಿ ತುರ್ಕೆ ಸೊಪ್ಪಿನ ರಸ ಹಾಕಿದ್ರೆ ನೀನ್ ಅದನ್ನ ನೋಡ್ದೆ ಹಚ್ಕೊಂಡು ಮೈಯೆಲ್ಲ ಕಡಿತಾ ಬಂದು ಗಾಯನೂ ಆಗ್ಬೋದು. ಮೊನ್ನೆ ತರ ನೀನ್ ಹಾಕೋ ಸೆಂಟಲ್ಲಿ ಜಿರ್ಲೆ ಔಷಧಿನೂ ಮಿಕ್ಸ್ ಮಾಡಿರ್ತಾಳೆ. ಈ ತರ ತುಂಬಾ ಪ್ಲಾನ್ ಮಾಡ್ಕೊಂಡಿದೀವಿ. ಅದಕ್ಕೆ ನೀನ್ ಪ್ರಿಯಾನ ಶಾಪಿಂಗ್ ಕರ್ಕೊಂಡು ಹೋಗದೆ ಇದ್ರೆ ಇದ್ರಲ್ಲಿ ಯಾವ್ದಾದ್ರು ಒಂದ್ ಪ್ರಯೋಗ ಮಾಡ್ಬಿಡ್ತೀವಿ. ಅದಕ್ಕೇನೆ ನಿಂಗಿದೆಲ್ಲ ಯಾಕೆ ಬೇಕು ಹೇಳು? ಆರಾಮಾಗಿ ನೀನ್ ಇವಳನ್ನ ಆಚೆ ಕರ್ಕೊಂಡು ಹೋಗು, ಆಗ ನಾನು ಹೇಳಿದ್ದೆಲ್ಲ ನಿಂಗ್ ತಪ್ಪತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ ಯೋಚನೆಗಿಷ್ಟು ಬೆಂಕಿ ಹಾಕ. ನೀವು ನಿಜವಾಗ್ಲೂ ಹೆಣ್ಮಕ್ಳೇನಾ ಇಲ್ಲ ಟೆರರಿಸ್ಟಾ? ಅವ್ರಿಗೂ ಈ ತರದ್ ಸ್ಯಾಡಿಸ್ಟ್ ಯೋಚನೆಗಳು ಬಂದಿರಲ್ಲ ತಾಯಿ. ಅದೆಲ್ಲ ಬೇಕಾಗಿಲ್ಲ, ಕರ್ಕೊಂಡು ಹೋಗ್ತೀರಾ ಇಲ್ವಾ? ಏಯ್, ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಹೇಳು, ಇಲ್ಲ ಅಂದ್ರೆ ಬರೋ ಪರಿಣಾಮನ ಎದುರಿಸ್ಬೇಕಾಗತ್ತೆ. ನೀವಿಬ್ರು ಸೇರ್ಕೊಂಡು ನನ್ ಹೀಗ್ ಹಿಂಸೆ ಕೊಡೋದು ಇದು ಸರಿಯಲ್ಲ. ಮತ್ತೆ ಮಾಮೂಲಾಗಿ ರಿಕ್ವೆಸ್ಟ್ ಮಾಡಿದ್ರೆ ನೀವ್ ಕೇಳಲ್ಲ ಅಂತಿರಲ್ಲ. ಯೋಚನೆ ಮಾಡಿ. ಸರಿ ನಡಿ, ಕರ್ಕೊಂಡು ಹೋಗ್ತೀನಿ. ಅಲ್ವೇ ಅಲ್ವೇ, ನಾನು ಇಲ್ಲೇ ನಿಂತಿದ್ದೀನಿ. ಮೊದ್ಲು ಅವನ್ನ ಒಳಗ್ ಹೋಗಕ್ ಬಿಡು. ಆಯ್ತು ಆಯ್ತು ಆಯ್ತು. ಪ್ರಿಯಾ ಬಿಡು, ಬಿಡು, ನನ್ ಕೆನ್ನೆ ಎಲ್ಲ ನೋವು ಬಂತು. ನನ್ ಮುದ್ದು ಪತಿರಾಯರು, ನಿಮಗ್ ನಾನಂದ್ರೆ ಎಷ್ಟು ಇಷ್ಟ ಅಲ್ವಾ? ನನ್ನ ಆಚೆ ಕರ್ಕೊಂಡು ಹೋಗಿ ಅಂತ ಕೇಳಿದ ತಕ್ಷಣ ಒಂಚೂರು ಯೋಚನೆ ಮಾಡ್ದೆ, ಹಾಗೆ ಒಪ್ಕೊಂಡ್ಬಿಟ್ರಿ.
ಸರಿ ಸರಿ ಬಿಡಿ, ಹೋಗಿ ಬೇಗ ರೆಡಿ ಆಗಿ ಬನ್ನಿ. ಕೇಳಿದ ತಕ್ಷಣ ತಟ್ಟಂತ ಒಪ್ಕೊಂಡ್ಬಿಟ್ರಂತೆ. ಅಲಿಬೇಣೆ ಮಲ್ಲೇಶ್ವರಿ, ಏನಯ್ಯ ಇಷ್ಟೊಂದು ಖುಷಿಯಾಗಿದ್ಯಾ? ಜೂಜಲ್ ದುಡ್ಡೇನಾದ್ರೂ ಬಂತಾ? ದುಡ್ಡು ಬಂದಿರೋದಲ್ವೇ ದಡ್ಡಿ. ಇಷ್ಟು ದಿನ ನಮ್ಮ ಕನಸು, ನಮ್ಮ ಆಸೆ ಈಡೇರಿಸೋ ಸಾಕ್ಷಿ. ರಾಧಿಕಾ ನಮ್ಮ ಮನೆಯಿಂದ ಆಚೆ ಹಾಕೋ ಆಯುಧ ನನ್ನ ಕೈಗೆ ಸಿಕ್ಕಿದೆ. ಹೌದಾ ಅಪ್ಪ? ಏನದು? ರಾಧಿಕಾ ಯಾರನ್ನ ಪ್ರೀತಿಸ್ತಿದ್ಲು ಅಂತ ಗೊತ್ತಾಯ್ತು. ಇವತ್ತು ಅವರಿಬ್ರು ಮಾತಾಡ್ತಿರುವಾಗ ಪರ್ಫೆಕ್ಟ್ ಆಗಿರೋ ಫೋಟೋ ತಗೊಂಡಿದ್ದೀನಿ. ಇದ್ರಿಂದ ಈ ಮನೆಯಲ್ಲಿ ರಾಧಿಕಾ ಕತೆ ಮುಗಿಯುತ್ತೆ. ಅಯ್ಯೋ ಅಪ್ಪ, ಮೊದ್ಲು ಆ ಫೋಟೋ ತೋರಿಸು. ತೋರಿಸ್ತೀನಿ. ಸರಿಯಾಗಿ ಕಣ್ಬಿಟ್ಕೊಂಡು ನಮ್ ಜೀವನ ಬದಲಾಯಿಸೋ ಫೋಟೋನ ಕಣ್ತುಂಬ್ಕೊಳ್ಳಿ. ನೋಡಿ, ರಾಧಿಕಾ ಪ್ರೀತಿಸಿದ ಇವನೇನಾ? 100% ಇವನೇ ಕಣೆ. ಹೌದು, ನಿಮ್ಗೆ ಫೋಟೋ ಎಲ್ಲಿ ಸಿಕ್ತಪ್ಪ? ನಾವು ಅನ್ಕೊಂಡ ಹಾಗೆ ಇವ್ರೇನೋ ಗುಟ್ಟಾಗಿ ಮಾತಾಡ್ತಿರುವಾಗ ನಾನೇ ಫೋಟೋ ತಗೊಂಡಮ್ಮ. ನಡೀರಿ, ಈ ಫೋಟೋ ತಗೊಂಡು ಹೋಗಿ ಕೈಲಾಶ್ ಮುಂದೆ, ನಮ್ಮ ಅಕ್ಕನ ಮುಂದೆ ರಾಧಿಕಾ ಪ್ರೀತಿನ ಅವ್ರ ಮುಂದಿಟ್ರೆ ಅವಳನ್ನ ಮನೆಯಿಂದ ಆಚೆ ಹಾಕೋ ಪ್ರೋಗ್ರಾಮ್ ಶುರುವಾಗುತ್ತೆ. ಅಯ್ಯೋ ಅಪ್ಪ, ಇವ್ರು ನನ್ ಕತೆನೆ ಮುಗಿಸ್ತಾರೇನೋ. ಬೇಗ. ಅಪ್ಪ ಅಪ್ಪ ಅಪ್ಪ, ನಾನು ಹೇಳೋದ್ ಸ್ವಲ್ಪ ಕೇಳಿ. ಇಲ್ಲಮ್ಮ, ನಾನಂತೂ ಕೇಳಲ್ಲ. ಯಾರ್ ಏನೇ ಹೇಳಿದ್ರು ನಾನು ಕೇಳಲ್ಲ. ಈ ಸಂದರ್ಭಕ್ಕೋಸ್ಕರನೇ, ಈ ಅವಕಾಶಕ್ಕೋಸ್ಕರನೇ ನಾನು ಎಷ್ಟು ಅವಮಾನ ಸಹಿಸಿಲ್ಲ, ಏನೆಲ್ಲ ಮಾತು ಕೇಳಿಲ್ಲ. ಇವತ್ತು ಇದನ್ನೆಲ್ಲ ಅವ್ರ ಮುಂದೆ ಹೇಳಿ ನಾನು ಅಂದ್ಕೊಂಡಿರೋದನ್ನ ಸಾಧಿಸ್ತೇನೆ. ಒಳ್ಳೆ ಕೆಲಸ ಮಾಡ್ದೆ ಕಣಯ್ಯ. ಅಯ್ಯೋ ಅಪ್ಪ, ಅಪ್ಪ, ಕೈಲಾಶ್ ಅಕ್ಕ, ವಿಷ್ಣು ಫೋಟೋ ತೋರಿಸಿ ರಾಧಿಕಾ ಲವರ್ ಅಂತಿದಾರಲ್ಲ. ಹೀಗಾದ್ರೆ ನನ್ನ ವಿಷಯ ಆಚೆ ಬಂದು ಎಲ್ಲ ಸರ್ವನಾಶ ಆಗ್ಬಿಡುತ್ತೆ. ಏನ್ ಚಲಪತಿ, ಏನೋ ಗಂಟ್ಲಲ್ಲಿ ಸಿಕ್ಕಾಕೊಂಡಿರೋ ಹಾಗೆ ಕೂಕೋತಿದ್ಯಲ್ಲ? ನನ್ ಗಂಟ್ಲಿಗೇನು ಆಗಿಲ್ಲ ಅಕ್ಕ. ಕೈಲಾಶ್ಗಾಗಿರೋ ಅನ್ಯಾಯನ ಸಹಿಸ್ಕೊಳಕ್ಕಾಗದೆ ಕುಗ್ಗೋಗ್ತಾ ಇದ್ದೀನಿ. ಕೈಲಾಶ್ನ ಎಷ್ಟು ಮುದ್ದಾಗಿ ಬೆಳೆಸಿದೀವಿ, ನಮ್ಮ ಅದಕ್ಕೆ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಹೀಗ್ ಬೆಳೆಸಿರೋ ಮಗುಗೆ ಹೀಗ ಅನ್ಯಾಯ ಆಗ್ತಿದ್ರೆ ನನ್ ಹೊಟ್ಟೆ ಉರಿಯಲ್ವಾ? ನಿಮ್ಮ ಮುಖ ಸೀರಿಯಸ್ ಆಗಿದ್ರೇನೆ ನೋಡಕ್ಕಾಗಲ್ಲ, ಅದ್ರಲ್ಲಿ ಫೀಲಿಂಗ್ ಬೇರೆ. ವಿಷಯ ಏನು ಅಂತ ಸರಿಯಾಗಿ ಹೇಳಿ. ಕೈಲಾಶ್, ನೀನ್ ಮನ್ಸನ್ನ ಗಟ್ಟಿ ಮಾಡ್ಕೊಳಪ್ಪ. ನಾನಂತೂ ನಿನಗ್ ತೋರ್ಸ್ಬಾರ್ದು ಅಂತಾನೆ ಇದ್ದೆ. ಆದ್ರೆ ಈ ಮನೆಯಲ್ಲಿದ್ದು ನನ್ ತಂಗಿ ಹಾಕಿರೋ ಅನ್ನ ತಿಂತಿರುವಾಗ ಮೋಸ ಹೇಗ್ ಮಾಡೋದಿಕ್ಕಾಗುತ್ತೆ ಹೇಳು? ಅದಕ್ಕೆ ತೋರಿಸ್ತಿದ್ದೀನಪ್ಪ. ನೋಡಿ, ರಾಧಿಕಾ ಜೊತೆ ಫೋಟೋಲಿರೋದು ಯಾರು ಮಾವ? ಏನ್ ಕೈಲಾಶ್ ಹೀಗೆ ಕೇಳ್ತೀಯ? ನನಗೆ ಗೊತ್ತಿರೋ ಹಾಗೆ ರಾಧಿಕಾ ಪ್ರೀತಿಸಿದ್ದು ಇವನನ್ನೇ.